ವಕ್ಫ್ ಬೋರ್ಡ್ ಹಣ ದುರ್ಬಳಕೆ, ಕಳಪೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಮುಸ್ಲಿಂ ಮುಖಂಡರಿಂದ ಆಕ್ರೋಶ. ವಕ್ಫ್ ಬೋರ್ಡ್ ಹಣ ದುರ್ಬಳಕೆ ಮಾಡಿಕೊಂಡು ಕಳಪೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಆರಂಭಿಸಿದ ಹಿನ್ನೆಲೆ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಂತ ಘಟನೆಯೊಂದು ಎಚ್ಡಿ ಕೋಟೆ ಪಟ್ಟಣದ 1ನೇ ವಾರ್ಡಿನ ಶಿವಾಜಿ ರಸ್ತೆಯಲ್ಲಿ ನಡೆದಿದೆ. ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ ಮುಖಂಡರು ಪುರಸಭೆಯ ಅಧಿಕಾರಿಗಳು ಹಾಗೂ ವಕ್ಫ್ ಬೋರ್ಡ್ ಮುಖ್ಯಸ್ಥರ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಕಾಮಗಾರಿ ನಿಲ್ಲಿಸಿ ಕಾಂಕ್ರೀಟ್ ಅನ್ನು ತೆಗೆಸಿದ್ದಾರೆ. ವಕ್ಫ್ ಬೋರ್ಡ್ ಆಸ್ತಿ ಅಭಿವೃದ್ಧಿಗೆ ಮಾತ್ರ ಹಣ ಬಳಕೆ ಮಾಡಬೇಕಿದ್ದು ರಸ್ತೆ ಅಭಿವೃದ್ಧಿಗೆ ಹಣ ಬಳಸುವಂತಿಲ್ಲ ಅಂತ ಆರೋಪಿಸಿದ್ರು. ಕೇವಲ ಒಂದು ರಸ್ತೆಗೆ ನಿಯಮ ಸಡಿಲಿಸಿದ ಬಗ್ಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರಲ್ಲದೆ ಇಡೀ ಪಟ್ಟಣಕ್ಕೆ ಹಣ ಬಳಸುವಂತೆ ಸಲಹೆಯನ್ನ ನೀಡಿದ್ದಾರೆ. ಕಾಂಕ್ರೀಟ್ ಹಾಕುವ ಮುನ್ನ ಇಡೀ ರಸ್ತೆಗೆ ಕಬ್ಬಿಣದ ಅಳವಡಿಸದೆ ನಿಯಮದಂತೆ ಗುಣಮಟ್ಟದ ಸಿಮೆಂಟ್ ಮಿಶ್ರಣ ಮಾಡದೆ ಕಾಂಕ್ರೀಟ್ ಅನ್ನ ಸುರಿದಿದ್ದಾರೆ ಅಂತ ಆರೋಪಿಸಿದ್ರು. 50 ಲಕ್ಷ ಅಂದಾಜು ವೆಚ್ಚದ ಕಾಮಗಾರಿ ಈಗ ಕಳಪೆ ಅಂತ ದೂರಿದ್ದಾರೆ. ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಪುರಸಭೆಯ ಇಂಜಿನಿಯರ್ ಇಲ್ಲ, ಗುತ್ತೇದಾರನು ಇಲ್ಲದೆ ಕೂಲಿ ಕಾರ್ಮಿಕರು ಮಾತ್ರ ಇದ್ದಾರೆ. ಕಳಪೆ ಕಾಮಗಾರಿ ಪರಿಶೀಲಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಅವರು ಸ್ಥಳಕ್ಕೆ ಆಗಮಿಸಿಲ್ಲ. ಗ್ರಾಮಸ್ಥರು ಕಾರ್ಮಿಕರ ನಡುವೆ ಮಾತಿನ ಚಕಮಕಿ ನಡೆದ ಬಳಿಕ ಕೂಲಿ ಕಾರ್ಮಿಕರೇ ಕಾಂಕ್ರೀಟ್ ಅನ್ನ ತೆರವುಗೊಳಿಸಿದ್ದಾರೆ. मुनाफा मिल जा रहा है। हक बात बोल रहे हैं, फिचकना नहीं बा। ಇಲ್ಲಪ್ಪ ಬಸ್ ಮಾಡಿದ್ರು ಈಗ ಯಾಕಪ್ಪ ಕಾರ್ಕ ಇದೆ, ಪುರಸಭೆ ಅವರು ಇದ್ದಾರೆ, ಪುರಸಭೆ ಇದು ತಾರ್ಕ ರಸ್ತೆ, ಇದು ತಾರ್ಕಕ್ಕೆ ಸಂಬಂಧಪಟ್ಟ ರಸ್ತೆ. ನನಗೆ ಮಾಹಿತಿ ಪ್ರಕಾರ ಎಸ್ಟಿಮೇಟು ಅಪ್ರೂವಲ್ ಮಾಡಿರೋದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಹಣ. ವಕ್ಫ್ ಬೋರ್ಡು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ವಕ್ಫ್ ಕಮಿಟಿಯಿಂದ ಪ್ರಾಪರ್ಟಿನ ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. ಸುಮಾರು ಅಂದಾಜು 3 ಕೋಟಿ ರೂಪಾಯಿ, ಒಟ್ಟು ಟೋಟಲ್ 3 ಕೋಟಿ ರೂಪಾಯಿ ಎಸ್ಟಿಮೇಟ್ ಪೂರ್ತಿ ಟೋಟಲ್ 3 ಕೋಟಿ ರೂಪಾಯಿ ಇದು. ಈ ರಸ್ತೆಗೆ ಕಾಮಗಾರಿಗೆ 50 ಲಕ್ಷ ರೂಪಾಯಿ. ಈ 50 ಲಕ್ಷ ರೂಪಾಯಿಲಿ ಕಾಮಗಾರಿ ಇದ್ರೆ ಈ ಕಾಮಗಾರಿ ಪ್ರಾರಂಭ ಮಾಡುವಾಗ ಮೇಲ್ಗಡೆ ಇರೋ ಆಸ್ಪೆಟಿಂಗ್ ಹಾಕಿರೋ ಸಿಲ್ಟ್ ಮಾತ್ರ ತೆಗೆದಿದ್ದಾರೆ. ಜಲ್ಲಿ ಹೇಗಿತ್ತು ಹಳೆ ಜಲ್ಲಿ ಅದೇ ಇದೆ.